హాయ్ హలో అందరికీ నమస్కారం. వెల్కమ్ బ్యాక్ టు అవర్ ఛానల్ దీపాన్య వ్లాగ్స్. అందరు ఎలా ఉన్నారు? బాగున్నారు అనుకుంటున్నా. మేము చాలా బాగున్నాం. సో మా thumbnail చూసి మీకు అర్థమై ఉంటుంది ఏంటి దేని గురించి వీడియో అనేసి. ಸೊ మేము ಅರುಣಾಚಲಂ వెళ్తున్నాము. ಜಾಸ್ತಿ ದಿವಸದಿಂದ ನಾವು ಅನ್ಕೊಂತಾ ಇದ್ರಿ ಹೋಗ್ಬೇಕು ಅಂತ. ಆ್ಯಕ್ಚುಲಿ ತಿರುಪ್ತಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಫಸ್ಟು. ಮೊನ್ನೆ ರೀಸೆಂಟಾಗಿ ಏಪ್ರಿಲಲ್ಲಿ ಹೋಗ್ಬೇಕಿತ್ತು. ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿದ್ರು, ಬೆಟ್ಟ ಹತ್ಕೊಂಡು ತಿರುಪ್ತಿ ದರ್ಶನ ಮಾಡಿಕೊಂಡು ಬಂದರು. ಅವಾಗ ನಾವು ಹೋಗ್ಬೇಕಿತ್ತು, ಬಟ್ ಮೇಡಮ್ಗೆ ಲೀವ್ ಸಿಕ್ಕಿಲ್ಲ. ಸೊ ಅದರಿಂದ ನಾವು ಹೋಗೋಕ್ಕಾಗಿಲ್ಲ. ಎಲ್ಲರೂ ಹೋಗಿದ್ರು. ಸೊ ಅವಾಗಿಂದ ಹೋಗ್ಬೇಕು ಅನ್ಕೊಂತಾ ಇದ್ರಿ, ಹೋಗೋಕ್ಕೆ ಆಗಿಲ್ಲ. ಸೊ ಅವಾಗಿಂದ ಟ್ರೈ ಮಾಡ್ತಾ ಇದ್ದೆ ಟಿಕೆಟ್ಸ್ ಬುಕ್ ಮಾಡಿ ಸಿಕ್ತು. ನಾಳೆಗಿದೆ ನಮಗೆ ತಿರುಪತಿಗೆ. ನಾಳೆ ನೈಟ್ 7 ಗಂಟೆಗೆ ನಮಗೆ ತಿರುಪತಿ ದರ್ಶನ ಇದೆ. ಸೊ ಯಾಕೆ ಬರೀ ತಿರುಪತಿ ಅಂದ್ಬಿಟ್ಟು అన్నీ ఒకటేసారి. సో ఫస్ట్ అరుణాచలం, తర్వాత వేలూరు మహాలక్ష్మి టెంపుల్, దెన్ తిరుపతి, దెన్ లాస్ట్లో ಕಾಳಹಸ್ತಿ ನೋಡ್ಕೊಂಡು ರಿಟರ್ನ್ ಆಗ್ತೀವಿ. ಸೊ ಇದು ನಮ್ಮ 3 ದಿನದ ಟ್ರಿಪ್ಪು ಅಂತಲ್ಲ, ಒಂಥರ ದೇವಸ್ಥಾನ ಆಗುತ್ತೆ, ಟೆಂಪಲ್ ವಿಸಿಟ್ಸ್. ಸೊ ಇವತ್ತು ಡೈರೆಕ್ಟು ಆಲ್ರೆಡಿ ಸ್ಟಾರ್ಟ್ ಆಗಿದ್ದೀವಿ. ನಾವು 7:30ಗೆ ಮನೆ ಬಿಟ್ವಿ, ಹೋಗ್ತಾ ಇದ್ದೀವಿ. ಆಲ್ರೆಡಿ ಮಾಲೂರು ಪಾಸ್ ಆಗಿದ್ದೀವಿ ನಾವು. ಸೊ ನಾವಿವಾಗ ಅಫಿಷಿಯಲ್ ಆಗಿ ತಮಿಳ್ನಾಡು ಎಂಟ್ರಿ ಆಗಿದ್ದೀರಿ ಹೊಸೂರ್ಗೆ. ಸೊ ನಾವಿವಾಗ ಹೊಸಕೋಟೆಯಿಂದ ಬರೋದ್ರಿಂದ ನಮಗೆ ಸಿಟಿಗೆ ಹೋಗೋ ನೆಸೆಸಿಟಿ ಇಲ್ಲ. ಹಿಂಗೆ ಮಾಲೂರು ಕಡೆ ಬಂದು ಮಾಲೂರು ಮಾಸ್ತಿ ಆ ಕಡೆಯಿಂದ ನಾವು ತಮಿಳ್ನಾಡು ಎಂಟ್ರಿ ಆಗಿಬಿಡ್ಬೋದು. ಆ ಕಡೆ ಸುಮ್ಮನೆ ಸಿಟಿ ಕಡೆ ಹೋಗಿ ಆ ಸಿಟಿಯಲ್ಲಿ ಟ್ರಾಫಿಕಲ್ಲಿ ಬಂದು ಹಂಗೆ ಬರೋ ಬದಲು ನಮಗಿದು ತುಂಬ ಹತ್ರ. ಟ್ರಾಫಿಕ್ ಇರಲ್ಲ, ಆರಾಮ್ ಖಾಲಿ ರೋಡ್ಸು. ಏನು ಅಂದರೆ ಸಿಂಗಲ್ ರೋಡ್ಸು, ಒಳ್ಳೆ ಹಳ್ಳಿಗಳ ಮೇಲೆ ಬರಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಆರಾಮಾಗಿ ಬರ್ಬೋದು. ನಮ್ಗೆ ಇಲ್ಲಿಂದ ಇನ್ನು 140 ಕಿಲೋಮೀಟರ್ಸ್ ತೋರಿಸ್ತಾ ಐತೆ. 2 hours 20 minutes. ಹೊಟ್ಟೆ ಬೇರೆ ಹಸಿತಾ ಐತೆ ಇಬ್ರಿಗೂ. ಅಮ್ಮ చాలా ಬ್ರೇಕ್ಫಾಸ್ಟ್ ಟೈಮ್ అయిపోయింది. అది ಸೊ 9 ಗಂಟೆ ಟೈಮು. ನೋಡೋಣ ಯಾವುದಾದ್ರೂ ಒಂದು ಒಳ್ಳೆ ಹೋಟ್ಲ್ ಸಿಕ್ಕಿದ್ರೆ ಹಾಕ್ಬಿಟ್ಟು ಟಿಫನ್ ತಿನ್ಕೊಂಡು ಸ್ಟಾರ್ಟ್ ಆದರೆ ಡೈರೆಕ್ಟ್ ಅರುಣಾಚಲ ಟೆಂಪಲ್. ಸೊ ಫೈನಲಿ ಒಂದೊಳ್ಳೆ ಜಾಗ ಸಿಕ್ಕಿದೆ, ಅಡಿಯಾರ್ ಆನಂದ್ ಭವನ್. ಬನ್ನಿ ಹೋಗೋಣ. సో గైస్ A to B. ಸೊ ತಮಿಳ್ನಾಡು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ಎಲ್ಲ ಕಡೆ ಇರುತ್ತೆ, ಅದಕ್ಕೆ ಇಲ್ಲೇ ಬಂದಿದ್ದೀರಿ. ಅಡ್ಜಸ್ಟ್ ಆಗುತ್ತೆ. హైదరాబాద్లో లేదు. ஒரு ఇడ్లీ, ஒரு వడ, ಒಂದು ಪೊಂಗಲ್, ಒಂದು ರವಾ ದೋಸೆ ಆರ್ಡರ್ ಮಾಡಿದ್ದೀರಿ. సో గైస్ మా బ్రేక్ఫాస్ట్ వచ్చింది. ఇన్ని వెరైటీస్. నా దోశ ఎంత పెద్ద కడుపు నిండిపోతుందిలే. చలో తిందాం. సో గైస్ బ్రేక్ఫాస్ట్ కంప్లీట్ అయింది. సో కాఫీ మై ఫేవరెట్. బ్రేక్ఫాస్ట్ తిన్నాక కాఫీ తాగకపోతే అది ఒకలాగా. బ్రేక్ఫాస్ట్ ఇస్ ఇన్కంప్లీట్ వితౌట్ కాఫీ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow. ಫೈನಲಿ ರೀಚ್ಡ್ ತಿರುವಣ್ಣಾಮಲೈ ಟೆಂಪಲ್. ಅಂದರೆ ಅದೇ ಸೇಮ್ ಅರುಣಾಚಲೇಶ್ವರ ಟೆಂಪಲ್. ಸೊ ಬನ್ನಿ ಹೋಗೋಣ. ಹೋಗಿ ದೇವಸ್ಥಾನ ದರ್ಶನ ಮಾಡಿಕೊಂಡು ఆ గిరి ప్రదక్షిణను ಮಾಡೋಣ. ఎండ్ అయితే చాలా ఉంది, తెలియదు ఎట్లా అవుతుంది అని. ಫೈನಲಿ ರೀಚ್ ಆದ್ರಿ.
ಕಾರ್ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಇದೀರಿ ನಡ್ಕೊಂಡು. ಕಾರ್ ಪಾರ್ಕಿಂಗ್ ಅಲ್ಲೆಲ್ಲ 1 ಕಿಲೋಮೀಟರ್ ಹಿಂದೆಗಡೆ ಐತೆ. ಈ ರೋಡ್ಗಳಲ್ಲೆಲ್ಲ ಕಾರ್ ಬಿಡಲ್ಲ, ಒಳ್ಳೇದೇ ಅದು. ಒಂಥರ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಬರೀ ಗಾಡಿಗಳು, ಆಟೋನು ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಗಾಡಿಗಳು ಮಾತ್ರ ಅಲೋ, 4 ವೀಲರು ಆಟೋಗಳೆಲ್ಲ ಅಲೋ ಇಲ್ಲ ಈ ರೋಡಲ್ಲಿ. ಸೊ ಅಲ್ಲೆಲ್ಲ 1 ಕಿಲೋಮೀಟರ್ ಹಿಂದೆ ಅಲ್ಲಿ ಐತೆ ಕಾರ್ ಪಾರ್ಕಿಂಗು. ಬಿಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದೀವಿ. ಬಿಸಿಲು ಮಾತ್ರ ఉంది ಟು ಮಚ್ ಸನಿ, ಸಖತ್ತಾಗೈತೆ ಬಿಸಿಲು ಮಾತ್ರ. ಸೊ ನೋಡಿ, ನಮ್ಗೆ ಎದುರುಗಡೆನೆ ಕಾಣಿಸ್ತಾ ಐತೆ ಗೋಪುರ, ನಿಮ್ಗೂ ಕಾಣಿಸ್ತಾ ಐತೆ, ಅದೇ ದೇವಸ್ಥಾನ. ಟೆಂಪಲ್ ಎಂಟ್ರಿ ಆದ್ರೂ ಏನು ಅಷ್ಟೊಂದು ಜನ ಇಲ್ಲ, ಎಲ್ಲ ಖಾಲಿ ಇದ್ದಾರೆ. ದೇವಸ್ಥಾನನೂ ಎಲ್ಲ ಖಾಲಿ ಐತೆ. ನೋಡೋಣ, ಹೋಗೋಣ, ದರ್ಶನಕ್ಕೆ ಹೋಗೋಣ. ಉಚಿತ ದರ್ಶನಕ್ಕೆ ದಾರಿ, ವೇ ಟು ಫ್ರೀ ದರ್ಶನ. ಜನ ಎಲ್ಲೂ ಕಾಣಿಸ್ತಾ ಇಲ್ಲ, ಏನೋ ಅಷ್ಟೊಂದು ಜನ ಇಲ್ಲ ಅನಿಸುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ, ಹೋಗಿ ಬಂದ್ಬಿಡೋಣ. సో గైస్ స్టార్టింగ్ అంతా ఫుల్ ఖాళీ ఉంది. ఇక్కడ నుంచి క్యూ స్టార్ట్ ఉన్నట్టుంది. క్రౌడ్ మాత్రం ఇప్పుడు తెలుస్తుంది, చూద్దాం ముందు ముందు వెళ్తే ఎట్లుంటుందో. రండి. ಎಷ್ಟು ಬಿಸಿಲಿದೆ ಗೊತ್ತಾ ಗೈಸ್, ಇಲ್ಲಿ ಸಖತ್ ಬಿಸಿಲಿದೆ ಗುರು. ನೋಡಿ ಈ ಥರ ಫ್ಯಾನ್ ಅಲ್ಲಲ್ಲಿ ಐತೆ. ಆಮೇಲೆ ಮಜ್ಜಿಗೆ ಬೇರೆ ಕೊಡ್ತಾವ್ರೆ ಇಲ್ಲಿ ಕುಡಿಯೋಕ್ಕೆ. ಸಖತ್ ಬಿಸಿಲು. ದರ್ಶನ ಮಾಡ್ಕೊಂಡು ಆಚೆ ಬಂದಿದೆ. ಪ್ರಸಾದ ಪೊಂಗಲ್, ಪುಳಿಯೋಗರೆ 10 ರೂಪಾಯಿ. 10 ರೂಪಾಯಿ ಪೊಂಗಲ್, 10 ರೂಪಾಯಿ ಪುಳಿಯೋಗರೆ. సో గైస్ దర్శనం అంతా అయిపోయింది. చాలా రష్ ఉండే. మళ్ళీ ఇప్పుడు కొంచెం టయర్డ్గా ఉంది. కొంచెం చూసి కొబ్బరి నీళ్ళు ఏమైనా తాగి గిరి ప్రదక్షిణ స్టార్ట్ చేస్తాం. అది ఎంత టైం అవుతుందో, ఇప్పటి 2 అవుతుంది. 2 hours పట్టింది ఆల్మోస్ట్ లోపల వెళ్ళి రానికి. సో గిరి ప్రదక్షిణకి ఎంత టైం అవుతుందో చూద్దాం. అండ్ లెట్స్ గో. ನಡಿ, ಜ್ಯೂಸ್ ಕುಡಿದ್ಬಿಟ್ಟು ಹೋಗೋಣ. ಇದು ಸೌತ್ ಗೇಟ್. ಇಲ್ಲಿಂದ ನಾವು ಗಿರಿ ಪ್ರದಕ್ಷಿಣ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. సో ನಾವು వాకింగ్ ಅಲ್ಲಿ ಮಾಡ್ತಾ ಇಲ್ಲ, రేపు ఎల్లుండి ఇంకా వెళ్ళాలి. సో వాకింగ్ వెళ్తలేము, వాకింగ్కి మాకు టైం లేదు. సో నెక్స్ట్ 2 days కూడా ఇంకా తిరగాలి, సాయంత్రం కూడా వెళ్ళాలి. సో వాకింగ్ నాట్ పాసిబుల్. అందుకే ఆటోలో వెళ్ళే రూట్ ఉందంట, లైక్ వాళ్ళు తీసుకెళ్తూ ఉంటాం. ఆటో మాట్లాడినాము, 800 అడుగుతున్నారు. సో ఒక్కొక్క లింగం, సో 8 లింగాలు ఉన్నాయి, 8 లింగాస్ ఉన్నాయి. సో ఒక్కొక్క లింగంకి ఒక్కొక్క దగ్గర 100 ఛార్జ్ చేస్తాడు. సో టోటల్ 800 తీసుకుంటాడంట. మనం ఎంతసేపు అన్న దర్శనం చేసుకుంటాం చేస్తాడు. సో ఇప్పుడు మళ్ళీ ఇక్కడ స్టార్ట్ అయ్యి మళ్ళీ తిరిగి అంత లింగాలకి ప్రదక్షిణ చేసి మళ్ళీ ఇక్కడే డ్రాప్ చేస్తాడంట. ನಡ್ಕೊಂಡು ಹೋಗ್ಬೋದು. ನಾವು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಆಟೋಲ್ಲೇ 1 hour 1.5 hour ಬೇಕಂತೆ. ಸೊ ಇನ್ನು ನಡ್ಕೊಂಡು ಹೋದರೆ 5 to 6 hours ಬೇಕು. ಈ ಬಿಸಿಲಲ್ಲಿ ಇವಾಗೆಲ್ಲ ನಡೆಯೋಕ್ಕೆಲ್ಲ ಆಗಲ್ಲ. ಸೊ ಅದರಿಂದ ಆಟೋ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಎಲ್ಲ 8 ಜ್ಯೋತಿರ್ಲಿಂಗನೂ ತೋರಿಸ್ತೀವಿ ನಿಮಗೂ. ಬನ್ನಿ ಹೋಗೋಣ. ಸೊ ಫಸ್ಟ್ ಜ್ಯೋತಿರ್ಲಿಂಗ ಹತ್ರ ಬಂದಿರಿ. ಇದು ಬಂದ್ಬಿಟ್ಟು అగ్నిలింగం. ఈ జ్యోతిర్లింగం అరుణాచలం గుడికి ఆగ్నేయ దిక్కులో ఉంది. ఈ జ్యోతిర్లింగాన్ని అగ్నిదేవుడు ప్రతిష్ఠించాడు. ఇక్కడ దర్శనం చేసుకోవడం వల్ల మనకు ఆరోగ్య సమస్యలు తీరుతుంది, ఇంకా మనోధైర్యం పెరుగుతుంది అని ఇక్కడ అంటారు. ಸೊ ನಾವಿವಾಗ ಬಂದಿದ್ದೀರಿ 2ನೇ ಜ್ಯೋತಿರ್ಲಿಂಗ. ಇದು ಬಂದ್ಬಿಟ್ಟು ಯಮಲಿಂಗಂ ಅಂತೆ, ಯಮಲಿಂಗಂ. ಸೊ ಬನ್ನಿ ಹೋಗಿ ದರ್ಶನ ಮಾಡ್ಕೊಂಡು. ಈ ಜ್ಯೋತಿರ್ಲಿಂಗವನ್ನು ಯಮ ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಇಲ್ಲಿ ದರ್ಶನ ಮಾಡ್ಕೊಳೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮತ್ತು ದೀರ್ಘ ಆಯುಷು ಲಭಿಸುತ್ತದೆ ಅಂತ ಇಲ್ಲಿನ ಜನ ಹೇಳ್ತಾರೆ.
ಗಿರಿ ಪ್ರದಕ್ಷಿಣೆ ಮಾಡುವಾಗ ಈ ಥರ ಚಿಕ್ಕ ಚಿಕ್ಕ ದೇವಸ್ಥಾನಗಳು ತುಂಬ ಕಾಣಿಸ್ತವೆ. ಸೊ ನಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಎಲ್ಲ ದೇವಸ್ಥಾನಗಳನ್ನು ದರ್ಶನ ಮಾಡ್ಕೋಬೋದು. ಇವಾಗ ನಾವು ಬಂದಿದ್ದೀರಿ 3ನೇ ಜ್ಯೋತಿರ್ಲಿಂಗ ಹತ್ರ. ಇದು ಬಂದ್ಬಿಟ್ಟು ನಿರುತಿ ಲಿಂಗಂ ಅಂತೆ. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬರೋಣ. 3ನೇ ಜ್ಯೋತಿರ್ಲಿಂಗ నిరుతి లింగం. ఈ లింగం అరుణాచలం గుడికి నైరుతి దిక్కులో ఉన్నది. నైరుతి అంటే సౌత్ వెస్ట్. ఈ జ్యోతిర్లింగాన్ని నైరుతి ప్రతిష్ఠించాడు. ఇక్కడ దర్శనం చేసుకోవడం వల్ల చెడు ప్రభావాల నుంచి విముక్తి పొందొచ్చు అని అంటారు. ಸೊ ನಾವು ಇವಾಗ 3ನೇ ಜ್ಯೋತಿರ್ಲಿಂಗ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಜ್ಯೋತಿರ್ಲಿಂಗ ಹತ್ರ ಹೋಗ್ತಾ ಇದ್ದೀರಿ. ಸೊ ಯಾರ್ಯಾರು ನಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಅರ್ಲಿ ಮಾರ್ನಿಂಗ್ ಇಲ್ಲಾಂದರೆ ಈವ್ನಿಂಗ್ ಆಫ್ಟರ್ 6-7 ಪ್ಲ್ಯಾನ್ ಮಾಡ್ಕೊಳ್ಳಿ. ಬಿಸಿಲಲ್ಲೆಲ್ಲ ನಡೆಯೋಕ್ಕಂತೂ ಆಗೋದೇ ಇಲ್ಲ. ಸೊ ನಾವಿವಾಗ ಬಂದಿದ್ದೀರಿ 4ನೇ ಜ್ಯೋತಿರ್ಲಿಂಗ ಹತ್ರ. ಇದು ಬಂದ್ಬಿಟ್ಟು ಸೂರ್ಯಲಿಂಗಂ, ಸೂರ್ಯ ಜ್ಯೋತಿರ್ಲಿಂಗಂ. ಬನ್ನಿ ಹೋಗೋಣ. ಈ ಜ್ಯೋತಿರ್ಲಿಂಗವನ್ನು ಸೂರ್ಯ ದೇವರು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಸೊ ಇಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಈ ದೇವಸ್ಥಾನದೊಳಗಡೆ ಅಲೋ ಮಾಡ್ತಾ ಇರಲಿಲ್ಲ. ಸೊ ಆಚೆಯಿಂದನೇ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇದು ನೋಡಿ, ತುಂಬ ಜನ ನಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ನಾವು ಆಟೋಲ್ಲಿ ಹೋಗ್ತಾ ಇದ್ದೀನಿ. ಸೊ ಆಟೋಲ್ಲಿ ಹೋದ್ರು ನಡ್ಕೊಂಡು ಹೋದ್ರು ಚಪ್ಪಲಿ ಹಾಕ್ಕೊಂಡಿದ್ದ ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೆಯದು. ಸೊ ನಾವಿವಾಗ ಬಂದಿದ್ದೀರಿ 5ನೇ ಜ್ಯೋತಿರ್ಲಿಂಗ ಹತ್ರ. ಇದು ಬಂದ್ಬಿಟ್ಟು ವರುಣಲಿಂಗಂ. ಸೊ ಬನ್ನಿ ಹೋಗೋಣ, ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ఈ జ్యోతిర్లింగాన్ని వరుణదేవుడు ప్రతిష్ఠించారు. ఇక్కడ దర్శనం చేసుకోవడం వల్ల ఆరోగ్య సమస్యలు తీరుతుంది, ఇంకా నీటి గండాలు తొలగిపోతుంది. ನಾವಿವಾಗ 6ನೇ ಜ್ಯೋತಿರ್ಲಿಂಗ ಹತ್ರ ಬಂದಿದ್ದೀರಿ. ಇದು ಬಂದ್ಬಿಟ್ಟು ವಾಯುಲಿಂಗಮ್ಮ. ಸೊ ಬನ್ನಿ ಹೋಗೋಣ. 6ನೇ ಜ್ಯೋತಿರ್ಲಿಂಗ, 5 ಜ್ಯೋತಿರ್ಲಿಂಗ ಮುಗಿಸ್ಕೊಂಡು ಇವಾಗ 6ನೇ ಜ್ಯೋತಿರ್ಲಿಂಗ ಹತ್ರ ಬಂದಿದ್ದೀರಿ. ಬನ್ನಿ ಹೋಗೋಣ, ಹೋಗಿ ದರ್ಶನ ಮಾಡ್ಕೊಂಬರೋಣ. ಈ ಜ್ಯೋತಿರ್ಲಿಂಗ ಅರುಣಾಚಲ ಟೆಂಪಲ್ ವಾಯು ದಿಕ್ಕಿನಲ್ಲಿ ಇರುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಆಂಜನೇಯ ಅವರ ತಂದೆ ವಾಯು ದೇವರು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಈ ಲಿಂಗವನ್ನು ದರ್ಶನ ಮಾಡೋದರಿಂದ ಹಾರ್ಟ್ ಇಶ್ಯೂಸ್, ಲಂಗ್ ಇಶ್ಯೂಸ್, ಆಮೇಲೆ ಜನರಲ್ ಹೆಲ್ತ್ ಇಶ್ಯೂಸ್ ಏನೇ ಇದ್ರೂ ಹೋಗುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ. ತುಂಬ ಜನ ಇವಾಗೂ ನಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಈ ಮಧ್ಯಾಹ್ನದಲ್ಲಿ ನೋಡಿ ಇಲ್ಲೆಲ್ಲ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ. ಯಾರೆಲ್ಲ ನಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರ್ತೀರೋ ಅವ್ರಿಗೆ ನೋಡಿ ಈ ಥರ ಎಲ್ಲ ಅಲ್ಲಲ್ಲಿ ನೀರು ಮತ್ತು MAILPO ಅಂತ ಆ್ಯಂಡ್ ಟಾಯ್ಲೆಟ್ಸ್ ಕೂಡ ಇದ್ದಾವೆ. ಸೊ ಎಲ್ಲ ಏನು ಪ್ರಾಬ್ಲಮ್ಮು ಇಲ್ಲ. ಆಮೇಲೆ ಅಲ್ಲಲ್ಲಿ ಮ್ಯಾಪ್ ಕೂಡ ಹಾಕಿದ್ದಾರೆ. ಏನು ಡೌಟ್ ಇದ್ದರೂ ಆ ಮ್ಯಾಪ್ ನೋಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಅಲ್ಲಲ್ಲಿ MAILPO ಅಂದ್ಬಿಟ್ಟು ಗೊತ್ತಿರ್ತಾರೆ, ಅವ್ರನ್ನೂ ಕೇಳ್ಕೊಂಡು ಹೋಗ್ಬೋದು. ಸೊ ಎಲ್ಲ ಫೆಸಿಲಿಟೀಸು ಇದೆ. ನಡ್ಕೊಂಡು ಹೋಗೋರ್ಗು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬಟ್ ಮಧ್ಯಾಹ್ನದತ್ತು ಪ್ಲ್ಯಾನ್ ಮಾಡ್ಕೊಂಡು ಬೆಳಗ್ಗೆ ಇಲ್ಲ ಅಂದ್ರೆ ಸಾಯಂಕಾಲ ನಡ್ಕೊಂಡು ಹೋಗ್ಬೋದು. ಸೊ ನಾವಿವಾಗ ನೆಕ್ಸ್ಟ್ ಜ್ಯೋತಿರ್ಲಿಂಗ ಹತ್ರ ಬಂದಿದ್ದೀರಿ. ಇದು ಬಂದ್ಬಿಟ್ಟು ಕುಬೇರ ಜ್ಯೋತಿರ್ಲಿಂಗಂ, ಕುಬೇರ ಲಿಂಗಂ. ಸೊ ಬನ್ನಿ ಹೋಗೋಣ, ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ಸೊ ಯಾರನ್ನ ದೀಪ ಹಚ್ಚಂಗಿದ್ರೆ, ಪೂಜೆ ಮಾಡಂಗಿದ್ರೆ ಇಲ್ಲಿ ತೊಗೊಂಡು ಹೋಗ್ಬೋದು. ಕುಬೇರ ಲಿಂಗಂ. ఈ జ్యోతిర్లింగం అరుణాచలం గుడికి ఉత్తర దిక్కులో ఉన్నది. ఈ జ్యోతిర్లింగాన్ని కుబేరుడు ప్రతిష్ఠించాడు. ఇక్కడ దర్శనం చేసుకోవడం వల్ల ఆర్థిక సమస్యలు తీరిపోతుందని అంటారు. ఇప్పుడు దాకా వెళ్ళిన గుడిలలో ఈ గుడి చాలా విశాలంగా ఉంది, చాలా పెద్దగా ఉంది. ಇದು ಮೋಕ್ಷ ಮಾರ್ಗ. ಸೊ ನೋಡಿ ಕ್ಯೂ ನೋಡಿ ಎಷ್ಟಿದೆ ಅಂತ, ಎಷ್ಟಿದೆ ಕ್ಯೂ. ನಾವು ನಿಂತಿದ್ದೀರಿ, ವೆಯ್ಟ್ ಮಾಡ್ತೀವಿ. ಆ್ಯಕ್ಚುಲಿ ಇದು ತುಂಬ ಕಮ್ಮಿ ಅಂತೆ. ನಮ್ಮ ಆಟೋ ಹೇಳ್ತಾ ಇದ್ದ ಇನ್ನೂ ಉದ್ದವರೆಗೂ ಕ್ಯೂ ನಿಂತಿರ್ತಾರಂತೆ. ಸೊ ಇವತ್ತು ಅಷ್ಟೊಂದು ಕ್ಯೂ ಇಲ್ಲ, ಕಮ್ಮಿ ಜನ ಇದ್ದಾರೆ. ಬನ್ನಿ ನಾವು ಮೋಕ್ಷ ಮಾರ್ಗ ಅಲ್ಲಿ ಹೋಗೋಣ. ಇದು ಮೋಕ್ಷ ಮಾರ್ಗ. ಸೊ ಆ ಕಡೆಯಿಂದ ನುಗ್ಗಿ ಈ ಕಡೆ ಬಂದರೆ ಮೋಕ್ಷ ಸಿಗುತ್ತೆ ಅಂತ ಇಲ್ಲಿನ ಜನ ಹೇಳ್ತಾರೆ. ಸೊ ನಾವಿಬ್ಬರು ಕೂಡ ಅದರೊಳಗಡೆ ದೂರಿ ಬಂದು ಒಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ. ಮೋಕ್ಷ ಮಾರ್ಗ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟ್ ಜ್ಯೋತಿರ್ಲಿಂಗ ಹತ್ರ ಬಂದಿದ್ದೀರಿ. ಅದೇ ಈಶಾನ್ಯ ಲಿಂಗಂ. ಸೊ ಇದು ಲಾಸ್ಟ್ 8ನೇ ಜ್ಯೋತಿರ್ಲಿಂಗಂ.
ಬನ್ನಿ ಹೋಗೋಣ. ಲಾಸ್ಟ್ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಸೌತ್ ಗೇಟ್ ಹತ್ರ ಹೋಗೋಣ. ನೋಡಿ ಯಾರ್ಯಾರು ದೀಪ ಹಂಚ್ಬೇಕೋ ಇಲ್ಲಿ ತಗೊಂಡು ಇಲ್ಲಿ ದೀಪ ಹಚ್ಬೋದು. ಈ ಜ್ಯೋತಿರ್ಲಿಂಗ ಅರುಣಾಚಲ ಟೆಂಪಲ್ಗೆ ಈಶಾನ್ಯ ದಿಕ್ಕಲ್ಲಿ ಇರುತ್ತದೆ. ಈ ಜ್ಯೋತಿರ್ಲಿಂಗವನ್ನು ಈಶಾನ್ಯ ದೇವರು ಪ್ರತಿಷ್ಠಾಪನೆ ಮಾಡಿರುತ್ತಾರೆ. ಈ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಳ್ಳೋದ್ರಿಂದ ನಮ್ಮ ಏಕಾಗ್ರತೆ ಹೆಚ್ಚುತ್ತದೆ ಹಾಗೂ ನಮ್ಮ ಮನಸ್ಸಿಗೆ ತುಂಬ ಪ್ರಶಾಂತತೆ ಸಿಗುತ್ತದೆ ಅಂತ ಇಲ್ಲಿನ ಜನ ಹೇಳುತ್ತಾರೆ. సో మాది గిరి ప్రదక్షిణ కంప్లీట్ అయింది అండ్ ఇక్కడ నుంచే స్టార్ట్ చేస్తాం. సో ఇక్కడే ఎండ్ చేయాలంట. సో అంతా తిరిగి 8 లింగాలు తిరిగి వచ్చి లాస్ట్కి ఇక్కడే ఎండ్ చేయాలి. సో ఇక్కడ ఎండ్ చేస్తున్నాము. ఇప్పుడు నెక్స్ట్ వచ్చేసి డెస్టినేషన్ వేలూరు మహాలక్ష్మి టెంపుల్. అది ఇప్పుడు కొంచెం లంచ్ చేసేసి పొద్దున్న తిన్నది మళ్ళీ ఆకలి అవుతుంది, తిరిగి తిరిగి ఆకలి అవుతుంది. సో ఇప్పుడు నెక్స్ట్ టెంపుల్కి వెళ్ళే ముందు కొంచెం తిని చేసి మళ్ళీ కొంచెం ఎనర్జీ తెచ్చుకొని నెక్స్ట్ టెంపుల్ రన్, దట్ ఈస్ టు వేలూరు మహాలక్ష్మి టెంపుల్. లెట్స్ గో దేర్. గైస్ గుడి దగ్గర మా ఆయన చెప్పులు పోయింది, ಬೇರ್ ಫುಟ್ ನಡುస్తున్నాడు. ಏನ್ ಮಾಡಕ್ಕಾಗಲ್ಲ, ದೇವಸ್ಥಾನದ ಹತ್ರ ಚಪ್ಪಲಿ ಹೋದ್ರೆ ಒಳ್ಳೇದಂತೆ. ಬ್ರೇಕ್ ಅಂಡ್ ಸ್ಟಾಪ್ చెప్పులు పోగొట్టుకుంది మా ఆయన. ದೇವಸ್ಥಾನದ ಹತ್ರ ಚಪ್ಪಲಿ ಹೋದ್ರೆ ಒಳ್ಳೇದಂತೆ. ಹೋಗ್ಲಿ ಬಿಡು, ಒಳ್ಳೆ ದೇವಸ್ಥಾನ. ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ, ಹೋಗಿದೆ. వేలూరు అంతా ఏముడికి తిరుగుతాము, దేవస్థానానికి వెళ్తాం. ఆబ్వియస్లీ అన్ని టెంపుల్ కి వితౌట్ చెప్పులు, ఆబ్వియస్లీ చెప్పులు లేకుండానే ఇంక అన్ని టెంపుల్ కి వెళ్ళాలి. సో లేకుండానే చేయాలి కదా. చెప్పులు లేకుండానే చేసింది గిరి ప్రదక్షిణం. ఆటోలో వెళ్ళినా నడుచుకొని వెళ్ళినా గిరి ప్రదక్షిణ వితౌట్ చెప్పులే చేయాలి. చెప్పులు వేసుకొని చేయకూడదు. బాగా పుణ్యం దొరుకుతుంది. ಬಾ ಊಟ ಮಾಡ್ಬೇಕು ಹೊಟ್ಟೆ ಎಷ್ಟೈತೆ. ಊಟ ಮಾಡ್ಬಿಟ್ಟು ಹೋಗೋಣ. నన్ను వెతుకు, ఒక హోటల్ కోసం వెతుకు. ఆటో అంతా చెప్పిండు కదా ఏదో హోటల్. అది అక్కడ కార్ తీసుకొని వెళ్దాం రా. ದೇವಸ್ಥಾನದಿಂದ ಹಿಂಗೆ ಪಾರ್ಕಿಂಗ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಇಲ್ಲೊಂದು ಹೋಟೆಲ್ ಕಾಣಿಸ್ತು, ಅಮೃತಮ್ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಮೀಲ್ಸ್ ತಿಂದ್ರಿ. ಚೂರು ಚೆನ್ನಾಗಿರ್ಲಿಲ್ಲ, ಆದ್ರೂ ಏನೋ ಲೈಟಾಗಿ ತಿನ್ಬೇಕು ಅಂತ ತಿಂದ್ಬಿಟ್ಟು ಇವಾಗ ಪಾರ್ಕಿಂಗ್ ಕಡೆ ಹೋಗ್ತಾ ಇದೀವಿ. ಅಲ್ಲೋಗಿ ಕಾರ್ ಎತ್ಕೊಂಡು ಹೋಗೋಣ ವೇಲೂರಿಗೆ. ಈ ವಿಡಿಯೋ ಆಲ್ರೆಡಿ ಲೆಂತ್ ಜಾಸ್ತಿ ಆಗಿರುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ವೇಲೂರ್ದೆಲ್ಲ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರುತ್ತೆ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್. See you at Vellore Mahalakshmi temple. Bye guys.